ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿ ಕನ್ನಡ 3ನೆಯ ತರಗತಿ ಕಂದ ಪದ್ಯ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಕೂಸು ಇದ್ದ ಮನಿಗಿ ಬೀಸಣಿಗೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ, ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಕುಡಿಹುಬ್ಬು ಬೇವಿನ ಸಳ್ಹಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ, ಕಂದಾನ ಕಿರಿಕಿರಿ ಇಂದೇನು ಹೇಳಲಿ, ಬಿಂದಿಗೆ ಹಾಲು ಸುರಿವಂದ, ಚಂಜೀಯ ಚಂದ್ರಮನ ತಂದು ನಿಲ್ಲಿಸೆಂದ. ಇದು ಒಂದು ಜನಪದ ಗೀತೆ. ಪದಗಳ ಅರ್ಥವನ್ನು ನೋಡೋಣ. ಕುಡಿ, ಕುಡಿ ಅಂದರೆ ಚಿಗುರು. ಅಲಗು, ಕತ್ತಿಯ ಅಂಚು. ಎಸಳು, ಹೂವಿನ ದಳ. ಕಿರಿಕಿರಿ, ಕಾಟ. ಬಂಗಾರ, ಚಿನ್ನ. ಚಂಜೀಯ ಅಂದರೆ ಸಂಜೆಯ. ಈಗ ಟಿಪ್ಪಣಿ. ಬೀಸಣಿಗೆ, ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ. ಹವಳ, ಒಂದು ಜಾತಿಯ ಕೆಂಪು ಬಣ್ಣದ ಮಣಿ. ನವರತ್ನಗಳಲ್ಲಿ ಒಂದು. ವಜ್ರ, ಮಾಣಿಕ್ಯ, ಮರಕತ. ಪುಷ್ಯರಾಗ, ನೀಲ, ಗೋಮೇಧಿಕ, ವೈಢೂರ್ಯ, ಮುತ್ತು, ಹವಳ. ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು. 1. ಅಳುವ ಕಂದನ ತುಟಿಯು ಡ್ಯಾಶ್, ಹವಳದ ಕುಡಿಹಂಗ. 2. ಆಡಿಬಾ ನನ್ನ ಕಂದ ಡ್ಯಾಶ್, ಅಂಗಾಲ ತೊಳೆದೇನ. 3. ಕೂಸು ಇದ್ದ ಮನಿಗೆ ಡ್ಯಾಶ್, ಕೂಸು ಇದ್ದ ಮನಿಗಿ ಡ್ಯಾಶ್, ಬೀಸಣಿಗೆ ಯಾತಕ. 4. ಕಂದಾನ ಕಿರಿಕಿರಿ ಡ್ಯಾಶ್, ಇಂದೇನು ಹೇಳಲಿ. ಒಂದು ವಾಕ್ಯದಲ್ಲಿ ಉತ್ತರಿಸು. 1. ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ: ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. 2. ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ. 3. ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿ ಹೊಳೆಯುವ ಕತ್ತಿಯಂತೆ ಹೊಳೆಯುತ್ತಿರುತ್ತದೆ. ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ? ಉತ್ತರ: ಮಗು ಸಂಜೆಯ ಆಕಾಶದಲ್ಲಿರುವ ಚಂದ್ರನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. 2-3 ವಾಕ್ಯಗಳಲ್ಲಿ ಉತ್ತರಿಸು. 1. ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಏಕೆ? ಕೂಸು ಮನೆಯ ಒಳಗೆ ಹೊರಗೆ ಆಟವಾಡಿಕೊಂಡು ಇದ್ದರೆ ಅದರ ಸಂತೋಷದಿಂದಲೇ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಹಾಗಾಗಿ ತಾಯಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಎನ್ನುತ್ತಿದ್ದಾರೆ. 2. ಆಡಿ ಬಂದ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ಆಡಿ ಬಂದ ಕಂದನನ್ನು ತಾಯಿ ಮುದ್ದಿಸಿ ಆ ಮಗುವಿನ ಕೈಕಾಲು ಮತ್ತು ಬಂಗಾರದಂತಹ ಮುಖವನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆದು ಉಪಚರಿಸುವಳು. ಸಾಮರ್ಥ್ಯಾಧಾರಿತ ಚಟುವಟಿಕೆ. ತಪ್ಪುಗಳನ್ನು ಸರಿಪಡಿಸಿ ಬರೆ. 1. ಬೀಸಣಿಗೆ ಗಾಳಿ ಸುಳಿದವ. ಇದು ಸುಳಿದಾವ ಅಂತ ಹೇಳಿ ಆಗಬೇಕು. ಬೀಸಣಿಗೆ ಗಾಳಿ ಸುಳಿದಾವ. 2. ಕುಡಿಹುಬ್ಬು ಬೇವಿನೆಸಳಂಗ. ಇಲ್ಲಿ ಕುಡಿಹುಬ್ಬು ಅಂತ ಹೇಳಿ ಆಗಬೇಕು. ಬೇವಿನೆಸಳ್ಹಂಗ ಳಕ್ಕೆ ಹವತ್ತು ಬರಬೇಕು. ಕುಡಿಹುಬ್ಬು ಬೇವಿನೆಸಳ್ಹಂಗ. 3. ಚಂದಮನ ತಂದು ನಿಲ್ಲಿಸೆಂದ. ಇಲ್ಲಿ ಚಂದ್ರಮನ ಅಂತ ಹೇಳಿ ಆಗಬೇಕು ಮತ್ತು ನಿಲ್ಲಿಸೆಂದ ಆಗಬೇಕು. ಚಂದ್ರಮನ ತಂದು ನಿಲ್ಲಿಸೆಂದ. ಈ ಸಾಲುಗಳನ್ನು ನಕಲು ಮಾಡು. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ಕುಡಿಹುಬ್ಬು ಬೇವಿನೆಸಳ್ಹಂಗ. ಇದನ್ನು ದುಂಡಗೆ ಬರಿಬೇಕು ಈ ಲೈನಲ್ಲಿ. ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ.
ಒಂದು ಇದ್ದ, ಕಂದಯ್ಯ, ತಕ್ಕೊಂಡು, ಬೇವಿ ನೆಸಳ್ಹಂಗ, ಕಣ್ಣೋಟ, ಹೊಳೆದ್ಹಂಗ. ಕಂದ ಪದ್ಯದ ಒತ್ತಕ್ಷರಗಳು. ಭಾಷಾಭ್ಯಾಸ. ಊಹಿಸಿ ಬರೆ. ಒಂದು, ಮಗು ಏಕೆ ನಗುತ್ತಿರಬಹುದು? ಮಗು ಕೈಯಲ್ಲಿನ ವಸ್ತುವಿನ ಶಬ್ದಕ್ಕೆ ನಗುತ್ತಿರಬೇಕು. ಭಾಷಾ ಚಟುವಟಿಕೆ. ಸಮಾನಾರ್ಥಕ ಪದಗಳನ್ನು ಬರೆ. ಒಂದು, ಬಂಗಾರ. ಬಂಗಾರದ ಸಮಾನಾರ್ಥಕ ಚಿನ್ನ, ಸ್ವರ್ಣ. 2, ಕೂಸು. ಮಗು, ಕಂದ. 3, ತಾಯಿ, ಅಮ್ಮ, ಜನನಿ, ಅವ್ವ, ಮಾತೆ. ಈ ರೀತಿ ಬರ್ಕೊಂಡು ಹೋಗಬೇಕು. ಈ ವಾಕ್ಯಗಳಲ್ಲಿ ಅಡಿರೇಖೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ. 1, ಕೂಸು ಇದ್ದ ಮನಿಗಿ ಬೀಸಣಿಗೆ ಯಾತಕ. ಮನಿಗಿ ಅಂದರೆ ಮನೆಗೆ. 2, ಬಂಗಾರ ಮಾರಿ ತೊಳೆದೇನ. ಮಾರಿ ಅಂದರೆ ಮುಖ. 3, ಬೀಸಣಿಗೆ ಗಾಳಿ ಸುಳಿದಾವ. ಸುಳಿದಾವ ಅಂದರೆ ಸುಳಿಯುವುದು ಅಂತ ಹೇಳಿ ಅರ್ಥ ಬರುತ್ತೆ. 4, ಚಂಜೀಯ ಚಂದ್ರಮನ ನಿಲ್ಸೆಂದ. ಚಂಜೀಯ ಅಂದರೆ ಸಂಜೆಯ. ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. ಮಾದರಿ. ಹೊಳೆದ್ಹಂಗ, ಹೊಳೆದ ಹಾಗೆ. 1, ಕುಡಿಹಂಗ. ಕುಡಿಹಂಗ ಅಂದರೆ ಕುಡಿದ ಹಾಗೆ. 2, ಎಸಳ್ಹಂಗ, ಎಸಳ ಹಾಗೆ. 3, ನೆನೆದ್ಹಂಗ, ನೆನೆದ ಹಾಗೆ. 4, ಬಂದ್ಹಂಗ, ಬಂದ ಹಾಗೆ. 5, ಕುಳಿತ್ಹಂಗ, ಕುಳಿತ ಹಾಗೆ. ಇದಿಷ್ಟು ಕಂದ ಪದ್ಯದ ಪ್ರಶ್ನೋತ್ತರಗಳು. ಧನ್ಯವಾದಗಳು.